ಇನ್ನು ನೋಡಿ, ಕೊಂಡಗುಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲ. ಎಲ್ಲಿ ಗೊತ್ತಾ ಇದು? ವಿಜಯಪುರದ್ದು. ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನ ಕೊಂಡಗುಳಿ ಗ್ರಾಮ. ಇಲ್ಲಿ ನೋಡಿ, ಸರ್ಕಾರಿ ಪ್ರೌಢಶಾಲೆನೇ ಇಲ್ಲ. ಪ್ರತಿ ಗ್ರಾಮದಲ್ಲಿ ನೀವು ನೋಡಿರ್ತೀರಿ, ಒಂದಿಲ್ಲ ಒಂದು ಸರ್ಕಾರಿ ಶಾಲೆ ಇದ್ದೇ ಇರುತ್ತಲ್ವಾ, ಆದರೆ ಇಲ್ಲಿ ಮಾತ್ರ ಇಲ್ಲ. ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿಗೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಈಗ ಎಲ್ಲಿ ಬೇಕು ಅಲ್ಲಿ ಕೊಡಲ್ಲ, ಎಲ್ಲಿ ಬೇಡ ಅಲ್ಲಿರುತ್ತೆ. ತಾಳಿಕೋಟೆ, ದೇವರ ಹಿಪ್ಪರಗಿ, ಸಿದ್ದಗಿಗೆ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿನ ವಿದ್ಯಾರ್ಥಿಗಳು. ಪಾಪ ಸುಮಾರು 30 ಕಿಲೋಮೀಟರ್ ಬಸ್ನಲ್ಲೂ ಹೋಗಬೇಕು ಅಂತ ದುಸ್ಥಿತಿ ಬಂದಿದೆ ಅಲ್ಲಿನ ಮಕ್ಕಳಿಗೆ. ಕೊಂಡಗುಳಿ ಗ್ರಾಮದಲ್ಲಿ ಸುಮಾರು 60ಕ್ಕಿಂತ ಜಾಸ್ತಿನೇ ಇದ್ದಾರೆ ವಿದ್ಯಾರ್ಥಿಗಳು. ಅವರಿಗೆ ಅಂತ ಅಲ್ಲೊಂದು ಸ್ಕೂಲ್ ಇದ್ದಿದ್ದರೆ ಅಲ್ಲಿಗೆ ಹೋಗ್ತಾ ಇದ್ರು. ಇಷ್ಟು ದೂರ ಬಸ್ಸಲ್ಲಿ ಹೋಗಬೇಕಾದಂಥ ಒಂದು ಪ್ರಮೇಯವೇ ಬರ್ತಾ ಇರಲಿಲ್ಲ. ಗ್ರಾಮದಲ್ಲಿ 3 ಪ್ರಾಥಮಿಕ ಶಾಲೆಗಳಿದೆ, ಆದರೆ ಪ್ರೌಢಶಾಲೆ ಇಲ್ಲ. ಪ್ರಾಥಮಿಕ ಶಾಲೆ ಇದೆ, ಪ್ರೌಢಶಾಲೆಗೆ ಹೋಗಬೇಕು ಅಂತಂದರೆ ಅಕ್ಕಪಕ್ಕದ ಊರಿಗೆ ಹೋಗಬೇಕು, 30 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು ಬಸ್ಸಲ್ಲಿ. ಯಾಕೆ ಒಂದು ಪ್ರೌಢಶಾಲೆ ಯಾಕಿಲ್ಲ ಈ ಊರಿಗೆ? ಕೊಂಡಗುಳಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲ, ಪ್ರಾಥಮಿಕ ಶಾಲೆ ಇದೆ, ಪ್ರೌಢಶಾಲೆ ಇಲ್ಲ. ಆಮೇಲೆ ಅಲ್ಲಿ ಈಗ ಗ್ರಾಮದ ಭಾಗದಲ್ಲಿ ನಿಮ್ಗೆ ಗೊತ್ತೇ ಇದೆ, ಬಸ್ಗಳ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಟೈಮಿಂಗ್ ಸರಿಯಾಗಿ ಬರೋದಿಲ್ಲ, ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ, 1 ಅವರ್ಗೊಂದೋ ಅಥವಾ 20 ನಿಮಿಷಕ್ಕೊಂದೋ ಹಂಗಿರುತ್ತೆ. ಸೊ ಇಲ್ಲಿಗೊಂದು ಸರ್ಕಾರಿ ಪ್ರೌಢಶಾಲೆ ಬೇಕಲೇಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಒಂದು ವೈಫಲ್ಯದಿಂದ ಕ್ಲೋಸ್ ಆಗಿದೆ, 2-3 ವರ್ಷ ಕ್ಲೋಸ್ ಆಗಿ ಅಲ್ಲಿ ಇದ್ದಂತ ಶಿಕ್ಷಕರು ಸಹಿತ ಏನದ ಬೇರೆ ಕಡೆ ಸ್ಥಳಾಂತರ ಮಾಡ್ಯಾರ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಪ್ರೈಮರಿ ಸ್ಕೂಲ್ ಮೂಲ ಅದಾವ, 3 ಪ್ರೈಮರಿ ಸ್ಕೂಲ್ ಮಕ್ಕಳು ಏನದ ಬೇರೆ ಕಡೆ ಹಚ್ಚಲಿಕ್ಕೆ ತೊಂದರೆ ಆಗ್ಲಕತ್ತದ. ಹೆಣ್ಮಕ್ಳಿಗೆ ಮಾತ್ರ ಮೇನ್ ತೊಂದರೆ ಅದ. ಅದು ಹೆಣ್ಮಕ್ಳದ ಸಮಸ್ಯೆ ಇದ್ದ ಸಂಬಂಧ ಈಗ ನಾವು ಕೊಂಡಗುಳಿ ಗ್ರಾಮಸ್ಥರು ಎಲ್ಲರೂ ಕಲ್ತು ಒಂದೇನು ಕೊಂಡಗುಳಿಗೆ ಒಂದು ಹೈಸ್ಕೂಲ್ ಮಾಡ್ಬೇಕಂತ ಹೇಳಿ ವ್ಯವಸ್ಥೆಯಿಂದ ನಾವು ಎಲ್ಲರಿಗೆ ಈಗಾಗಲೇ ಜನವರಿಯಿಂದನೂ ಎಲ್ಲರಿಗೂ ನಾವು ಇದು ಕೊಟ್ಟಿವಿ. ಜನವರಿಯಿಂದ ಮನವಿ ಕೊಟ್ಟರೆ ಸಹಿತ ಕೊಂಡಗುಳಿ ಗ್ರಾಮದಲ್ಲಿ ಸುಮಾರು 30-40 ವರ್ಷದಿಂದ ಕೇಸರೇಜ್ ಹೈಸ್ಕೂಲ್ ಇತ್ತು ಸರ್. ಅನುದಾನ ಸ್ಕೂಲ್ ಇತ್ತು. ಈಗಾಗಲೇ ಅದು 2-3 ವರ್ಷದಿಂದ ತಮ್ಮ ಇದ್ರ ಕಡೆಯಿಂದ ಬಂದ್ ಆಗಿದೆ ಸರ್. ಅದು ಈಗ ಸುಮಾರು 50-60 ಹುಡುಗರು ವರ್ಷ ರೆಗ್ಯುಲರ್ ಓದ್ತೀವಿ ಸರ್ ಅಲ್ಲಿ ಸ್ಕೂಲ್ಕ. ಈಗ 2 ಪ್ರೈಮರಿ ಸ್ಕೂಲ್ಗಳ ಒಂದು ಉರ್ದು ಅದಾವ್ರಿ. ಹೀಗಾಗಿ ಕೆಲವು ಅಲ್ಲಿ ತಾಳಿಕೋಟಿ, ದೇವರಿಪ್ಪಿಗೆ, ಬಿಬಿಂಗಿ ಹೋಗ್ತಾರೆ ಸರ್ ಹುಡುಗರು. ನನ್ನ ಮಕ್ಕಳಿಗೆ ಅತಿ ಸಮಸ್ಯೆ ಆಗಿದೆ ಸರ್. ಈಗ ಬೆಳಿಗ್ಗೆ ರಾತ್ರಿ 9 ಗಂಟೆ ಬರುತ್ತೆ ಸರ್, ಒಂದು ಬಸ್ ಇಲ್ಲ.